ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲವನ್ನ ಸೃಷ್ಟಿ ಮಾಡಿರುವಂತಹ ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ, ನನ್ನ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿತ್ತು ಅನ್ನೋದರ ಬಗ್ಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಸೂಕ್ತವಾದಂತಹ ದಾಖಲೆಗಳನ್ನ ಎಲ್ಲವನ್ನೂ ಕೂಡ ನೀಡಿದ್ದಾರೆ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ. ರಾಜ್ಯ ರಾಜಕಾರಣದಲ್ಲಿ ಹನಿ ಹನಿ ಕಹಾನಿ ಜೋರಾಗಿದೆ. ಚರ್ಚೆ, ಸುದ್ದಿ, ಗದ್ದಲ ಎಲ್ಲ. ಈ ಕುರಿತಾಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ ರಾಜಣ್ಣ ಪುತ್ರ ರಾಜೇಂದ್ರ, ಎಂಎಲ್ಸಿ ರಾಜೇಂದ್ರ. ಹನಿ ಟ್ರ್ಯಾಪ್ ಬಗ್ಗೆ ಎಂಎಲ್ಸಿ ರಾಜೇಂದ್ರ ಮುಖ್ಯಮಂತ್ರಿಗಳಿಗೆ ದೂರು ಕೊಟ್ಟಿದ್ದಾರೆ. ಇಂಥದ್ದೊಂದು ಟ್ರ್ಯಾಪ್ ಇದೆಯಲ್ಲ, ಇದು ಇನ್ನು ಮುಂದೆ ಆಗಬಾರದು, ಹೊಲಸಿದು, ಸೂಕ್ತ ತನಿಖೆ ಆಗಬೇಕು ಅಂತೇಳಿ ಹೇಳಿದ್ದಾರೆ. ಡಿಜಿಐಜಿಪಿಗೆ ದೂರು ಕೊಡು ಅನ್ನೋದನ್ನ ಮುಖ್ಯಮಂತ್ರಿಗಳು ರಾಜಣ್ಣ ಪುತ್ರ ರಾಜೇಂದ್ರಗೆ ಹೇಳಿದ್ದಾರೆ. ಡಿಜಿಐಜಿಪಿಗೆ ದೂರು ಕೊಡು ಅಂತೇಳಿ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಒಟ್ಟಾರೆ ಇದೊಂದು ತಾರ್ಕಿಕ ಅಂತ್ಯ ಕಾಣುವತ್ತ ಹೊರಟಿದೆ ಹನಿ ಟ್ರ್ಯಾಪ್ ದಂಗಲ್. ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣ ಆಗಿದ್ದಂತಹ ಈ ಹನಿ ಟ್ರ್ಯಾಪ್ ಮುಖ್ಯಮಂತ್ರಿಗಳನ್ನ ಭೇಟಿಯಾದ ನಂತರ ಎಂಎಲ್ಸಿ ರಾಜಣ್ಣ ಪುತ್ರ ರಾಜೇಂದ್ರ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದನ್ನ ಮೊದಲು ನೋಡೋಣ ಬನ್ನಿ. ಎಲ್ಲ ಈ ವಿಚಾರದಲ್ಲಿ ಹಿನ್ನೆಲೆ ಇದೆ. ಆ ಹಿನ್ನೆಲೆಯನ್ನ ನಾನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀನಿ. ಇದರಲ್ಲಿ ಯಾರಿದ್ದಾರೆ ಅಂತ ಇಲ್ಲ, ಆದರೆ ಇದು ಆಗ್ತಾ ಇರೋವಂಥದ್ದಕ್ಕೆ ಎಂಡ್ ಆಗಬೇಕು. ಸೊ ಅದರಿಂದ ಅದನ್ನು ನಾನು ಮುಖ್ಯಮಂತ್ರಿಗಳ ಹತ್ರ ಗಮನಕ್ಕೆ ತಂದಿದ್ದೀನಿ. ಅವರನ್ನು ಡಿಜಿಗೆ ಕಂಪ್ಲೇಂಟ್ ಕೊಡುವಂತ ಮಾತನ್ನ ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಅದನ್ನು ನಾನು ನಾಡಿದ್ದು ಯಾರೋ ಒಬ್ಬ ಸೀನಿಯರ್ ಅಡ್ವೊಕೇಟ್ನ ನಾನು ಮಾತಾಡಿ ಸೋಮವಾರ ಇಲ್ಲ ಮಂಗಳವಾರದಷ್ಟರಲ್ಲಿ ನಾನು ಮತ್ತೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಡಿಜಿ ಅವರಿಗೆ ಕಂಪ್ಲೇಂಟ್ ಕೊಡ್ತೀನಿ. ಸರ್, ಘಟನೆ ಆಗಿದೆ ಎಲ್ಲಿ ಸರ್? ಹಂಗಾಗಿ ಎಲ್ಲಾಯ್ತು? ಅವ್ರು ಯಾರು ಬಂದಿದ್ರು? ಅವ್ರು ಏನಾಯ್ತು ಸರ್? ಯಾರು ಬಂದಿದ್ದಾರೆ? ಈಗ ಏನಾಗುತ್ತೆ, ವಿಸಿಟರ್ಸ್ ಬಂದಾಗ ಇಂಥವ್ರೆ ಅಂತ ನಾವು ಇದು ಮಾಡಕ್ ಆಗೋದಿಲ್ಲ, ಆಯ್ತಾ? ಸೊ ಯಾರು ಬಂದಿದ್ದಾರೆ, ಬಂದಿಲ್ಲ ಅಂತ ನಾವೇನು ಅಲ್ಲೆಗಿಳಿಯಕ್ಕೆ ಹೋಗೋದಿಲ್ಲ. ಬಂದಿದ್ದಾರೆ, ಇಲ್ಲಿಗೂ ಬಂದಿದ್ದಾರೆ, ಮದ್ಗಿರಿ ಮನೆ ಹತ್ರಕ್ಕೂ ಬಂದು ಹೋಗಿದ್ದಾರೆ ಅಂತ ಮಾಹಿತಿ ಇರುವಂತದ್ದು. ಸೊ ಬಂದಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ. ಪ್ರಯತ್ನ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಹನಿ ಟ್ರ್ಯಾಪ್ ಪ್ರಕರಣ ಒಂದು ತಾರ್ಕಿಕ ಅಂತ್ಯ ಕಾಣುತ್ತಾ? ಮುಖ್ಯಮಂತ್ರಿಗಳು ಏನ್ ಹೇಳಿದಾರಂತೆ ರಾಜಣ್ಣ ಪುತ್ರನ್ ಜೊತೆಯಲ್ಲಿ? ತನಿಖೆ ಯಾವ ಹಂತದಲ್ಲಿದೆ? ಏನೇನ್ ದಾಖಲೆಗಳನ್ನ ಕಲೆ ಹಾಕಿದ್ದಾರೆ? ಹೆಚ್ಚಿನ ವಿವರ ಏನಿದೆ ಚಂದ್ರು? ರಂಜಿತ್, ಈಗಾಗಲೇ ರಾಜಣ್ಣ ಹನಿ ಟ್ರಾಪ್ ಒಳಗಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಈ ಬಗ್ಗೆ ಸದನದಲ್ಲೂ ಕೂಡ ಬಹಳಷ್ಟು ಚರ್ಚೆ ಕೂಡ ಆಯಿತು. ಸದನದಲ್ಲೂ ಕೂಡ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಇಬ್ಬರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಇದಲ್ಲದೆ ನಿನ್ನೆ ಅಷ್ಟೇ ರಾಜಣ್ಣ ಮುಖ್ಯಮಂತ್ರಿಗಳ ನೇರವಾಗಿ ಭೇಟಿಯಾಗಿದ್ರು. ಸಿದ್ದರಾಮಯ್ಯ ಅವರ ಬಳಿ ತಮ್ಮ ಒಂದು ನೋವನ್ನು ಕೂಡ ತೋಡ್ಕೊಂಡ್ರು. ನನಗಷ್ಟೇ ಅಲ್ಲ, ನಮ್ಮ ತಂದೆಯವರಿಗೂ ಕೂಡ ಹನಿ ಟ್ರಾಪ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಸಚಿವರಿಗೂ ಕೂಡ ಹನಿ ಟ್ರಾಪ್ ಅನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಹನಿ ಟ್ರಾಪ್ ಮಾಡೋದಕ್ಕೆ ಜೊತೆಯಲ್ಲಿ ನಮಗೂ ಕೂಡ ಬ್ಲಾಕ್ ಮೇಲ್ ಅನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ನಮಗೆ ಮತ್ತೆ ತಂದೆಯವರಿಗೆ ಹನಿ ಟ್ರಾಪ್ ಮಾಡುವಂತ ಸಂದರ್ಭದಲ್ಲಿ ನಾನು ಈಗಾಗಲೇ ಅವರನ್ನ ಹಿಡಿಯುವಂತ ಕೆಲಸವನ್ನ ಕೂಡ ಮಾಡಿದ್ದೇವೆ. ಹಿಡಿದು ಈಗಾಗಲೇ ಯಾರೆಲ್ಲ ಇದರ ಹಿಂದೆ ಇದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ಈಗಾಗಲೇ ರಾಜಣ್ಣ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಈಗಾಗಲೇ ದೂರನ್ನ ಕೊಡಿ ಅನ್ನುವಂತ ಮಾತನ್ನ ಸದನದಲ್ಲೇ ಹೇಳಿದ್ರಿಂದ ಈಗ ಡಿಜಿಗೆ ನೇರವಾಗಿ ದೂರನ್ನ ಕೊಡಿ ಅನ್ನುವಂತ ಸೂಚನೆಯನ್ನ ಈಗಾಗಲೇ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು. ಈಗ ದೂರನ್ನು ಕೊಡ್ಲಿಕ್ಕೆ ರಾಜೇಂದ್ರ ಅವರು ಮುಂದಾಗ್ತಾರ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಒಂದ್ ವೇಳೆ ದೂರನ್ನ ನೀಡಿದ್ದೇ ಆದಲ್ಲಿ ಇದರ ಘಟನೆಗೆ ಹಿಂದೆ ಮಾಸ್ಟರ್ ಕಿಂಗ್ ಪಿನ್ ಯಾರು, ಅಥವಾ ಈ ಹಿಂದೆ ಏನು ಸದನದಲ್ಲೂ ಕೂಡ ಚರ್ಚೆ ಆಗಿತ್ತು, ಹಿಂದೆ ಇರ್ತಕ್ಕಂಥ ಪ್ರೊಡ್ಯೂಸರ್ ಯಾರು, ಡೈರೆಕ್ಟರ್ ಯಾರು ಮತ್ತು ಹೀರೋಯಿನ್ ಯಾರು ಅನ್ನುವಂಥದ್ದು. ಸೊ ಹೀಗಾಗಿ ಇದರ ಹಿಂದೆ ಇರ್ತಕ್ಕಂಥದ್ದು ಯಾರೆಲ್ಲ ಅನ್ನುವಂಥದ್ದು ಮಾಹಿತಿಯನ್ನ ಕಂಪ್ಲೀಟ್ ಆಗಿ ಮುಖ್ಯಮಂತ್ರಿಗಳಿಗೆ ರಾಜೇಂದ್ರ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಅಪ್ಪ ಮಗ ಇಬ್ರು ಕೂಡ ದೂರು ಕೊಡ್ಲಿಕ್ಕೆ ಏನೆಲ್ಲ ಕೊಡಬೇಕು ಮತ್ತು ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು ಬಹಳ ಕಂಪ್ಲೀಟ್ ಆದಂತಹ ಸಾಕ್ಷಿಯನ್ನ ಕೊಡ್ಲಿಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಯಾರು ಹನಿ ಟ್ರಾಪ್ ಮಾಡ್ಲಿಕ್ಕೆ ಬಂದಿದ್ರು ಅವ್ರನ್ನ ಹಿಡಿಯುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸೊ ಅವರನ್ನ ಹಿಡಿದು ಅವರ ಮೂಲಕವೇ ವಿಷಯವನ್ನ ಪ್ರಸ್ತಾಪ ಮಾಡ್ಲಿಕ್ಕೂ ಕೂಡ ಮುಂದಾಗ್ತಾ ಇರತಕ್ಕಂಥದ್ದು. ಒಂದು ವೇಳೆ ದೂರನ್ನ ಕೊಟ್ಟಿದ್ದೆ ಆದಲ್ಲಿ ನಿಜಕ್ಕೂ ಇದರ ಹಿಂದೆ ಇರತಕ್ಕಂಥ ಕಿಂಗ್ ಪಿನ್ ಸ್ಪಷ್ಟವಾಗಿ ಸಿಕ್ ಬೀಳ್ತಾ ಇರತಕ್ಕಂಥದ್ದು. ಚಂದ್ರು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲವನ್ನ ಸೃಷ್ಟಿ ಮಾಡಿರುವಂತಹ ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ, ನನ್ನ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿತ್ತು ಅನ್ನೋದರ ಬಗ್ಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಸೂಕ್ತವಾದಂತಹ ದಾಖಲೆಗಳನ್ನ ಎಲ್ಲವನ್ನೂ ಕೂಡ ನೀಡಿದ್ದಾರೆ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ.
ರಾಜ್ಯ ರಾಜಕಾರಣದಲ್ಲಿ ಹನಿ ಹನಿ ಕಹಾನಿ ಜೋರಾಗಿದೆ. ಚರ್ಚೆ, ಸುದ್ದಿ, ಗದ್ದಲ ಎಲ್ಲ. ಈ ಕುರಿತಾಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ ರಾಜಣ್ಣ ಪುತ್ರ ರಾಜೇಂದ್ರ, ಎಂಎಲ್ಸಿ ರಾಜೇಂದ್ರ. ಹನಿ ಟ್ರ್ಯಾಪ್ ಬಗ್ಗೆ ಎಂಎಲ್ಸಿ ರಾಜೇಂದ್ರ ಮುಖ್ಯಮಂತ್ರಿಗಳಿಗೆ ದೂರು ಕೊಟ್ಟಿದ್ದಾರೆ. ಇಂಥದ್ದೊಂದು ಟ್ರ್ಯಾಪ್ ಇದೆಯಲ್ಲ, ಇದು ಇನ್ನು ಮುಂದೆ ಆಗಬಾರದು, ಹೊಲಸಿದು, ಸೂಕ್ತ ತನಿಖೆ ಆಗಬೇಕು ಅಂತೇಳಿ ಹೇಳಿದ್ದಾರೆ. ಡಿಜಿಐಜಿಪಿಗೆ ದೂರು ಕೊಡು ಅನ್ನೋದನ್ನ ಮುಖ್ಯಮಂತ್ರಿಗಳು ರಾಜಣ್ಣ ಪುತ್ರ ರಾಜೇಂದ್ರಗೆ ಹೇಳಿದ್ದಾರೆ. ಡಿಜಿಐಜಿಪಿಗೆ ದೂರು ಕೊಡು ಅಂತೇಳಿ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಒಟ್ಟಾರೆ ಇದೊಂದು ತಾರ್ಕಿಕ ಅಂತ್ಯ ಕಾಣುವತ್ತ ಹೊರಟಿದೆ. ಹನಿ ಟ್ರ್ಯಾಪ್ ದಂಗಲ್ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣ ಆಗಿದ್ದಂಥ ಈ ಹನಿ ಟ್ರ್ಯಾಪ್ ಮುಖ್ಯಮಂತ್ರಿಗಳನ್ನ ಭೇಟಿಯಾದ ನಂತರ ಎಂಎಲ್ಸಿ ರಾಜಣ್ಣ ಪುತ್ರ ರಾಜೇಂದ್ರ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದನ್ನ ಮೊದಲು ನೋಡೋಣ ಬನ್ನಿ. ಎಲ್ಲ ಈ ವಿಚಾರದಲ್ಲಿ ಹಿನ್ನೆಲೆ ಇದೆ. ಆ ಹಿನ್ನೆಲೆಯನ್ನ ನಾನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀನಿ. ಇದರಲ್ಲಿ ಯಾರಿದ್ದಾರೆ ಅಂತ ಇಲ್ಲ, ಆದರೆ ಇದು ಆಗ್ತಾ ಇರೋವಂಥದ್ದಕ್ಕೆ ಎಂಡ್ ಆಗಬೇಕು. ಸೊ ಅದರಿಂದ ಅದನ್ನ ನಾನು ಮುಖ್ಯಮಂತ್ರಿಗಳ ಹತ್ರ ಗಮನಕ್ಕೆ ತಂದಿದ್ದೀನಿ. ಅವ್ರನ್ನು ಡಿಜಿಗೆ ಕಂಪ್ಲೇಂಟ್ ಕೊಡುವಂತ ಮಾತನ್ನ ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಅದನ್ನ ನಾನು ನಾಡಿದ್ದು ಯಾರೋ ಒಬ್ಬ ಸೀನಿಯರ್ ಅಡ್ವೊಕೇಟ್ನ ನಾನು ಮಾತಾಡಿ ಸೋಮವಾರ ಇಲ್ಲ ಮಂಗಳವಾರದಷ್ಟರಲ್ಲಿ ನಾನು ಮತ್ತೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಡಿಜಿ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ. ಸರ್, ಘಟನೆ ಆಗಿದೆ ಎಲ್ಲಿ ಸರ್? ಹಂಗಾಗಿ ಎಲ್ಲಾಯ್ತು? ಅವ್ರು ಯಾರು ಬಂದಿದ್ರು? ಅವ್ರು ಏನಾಯ್ತು ಸರ್? ಯಾರು ಬಂದಿದ್ದಾರೆ? ಈಗ ಏನಾಗುತ್ತೆ, ವಿಸಿಟರ್ಸ್ ಬಂದಾಗ ಇಂಥವ್ರೆ ಅಂತ ನಾವು ಇದು ಮಾಡಕ್ ಆಗೋದಿಲ್ಲ, ಆಯ್ತಾ? ಸೊ ಯಾರು ಬಂದಿದ್ದಾರೆ, ಬಂದಿಲ್ಲ ಅಂತ ನಾವೇನು ಅಲ್ಲೆಗಿಳಿಯಕ್ ಹೋಗೋದಿಲ್ಲ. ಬಂದಿದ್ದಾರೆ, ಇಲ್ಲಿಗೂ ಬಂದಿದ್ದಾರೆ, ಮದ್ಗಿರಿ ಮನೆ ಹತ್ರಕ್ಕೂ ಬಂದು ಹೋಗಿದ್ದಾರೆ ಅಂತ ಮಾಹಿತಿ ಇರುವಂತದ್ದು. ಸೊ ಬಂದಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಹನಿ ಟ್ರ್ಯಾಪ್ ಪ್ರಕರಣ ಒಂದು ತಾರ್ಕಿಕ ಅಂತ್ಯ ಕಾಣುತ್ತಾ? ಮುಖ್ಯಮಂತ್ರಿಗಳು ಏನ್ ಹೇಳಿದಾರಂತೆ ರಾಜಣ್ಣ ಪುತ್ರನ್ ಜೊತೆಯಲ್ಲಿ? ತನಿಖೆ ಯಾವ ಹಂತದಲ್ಲಿದೆ? ಏನೇನ್ ದಾಖಲೆಗಳನ್ನ ಕಲೆ ಹಾಕಿದ್ದಾರೆ? ಹೆಚ್ಚಿನ ವಿವರ ಏನಿದೆ ಚಂದ್ರು? ರಂಜಿತ್, ಈಗಾಗಲೇ ರಾಜಣ್ಣ ಹನಿ ಟ್ರಾಪ್ ಒಳಗಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಈ ಬಗ್ಗೆ ಸದನದಲ್ಲೂ ಕೂಡ ಬಹಳಷ್ಟು ಚರ್ಚೆ ಕೂಡ ಆಯಿತು. ಸದನದಲ್ಲೂ ಕೂಡ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಇಬ್ಬರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಇದಲ್ಲದೆ ನಿನ್ನೆ ಅಷ್ಟೇ ರಾಜಣ್ಣ ಮುಖ್ಯಮಂತ್ರಿಗಳ ನೇರವಾಗಿ ಭೇಟಿಯಾಗಿದ್ರು. ಸಿದ್ದರಾಮಯ್ಯ ಅವರ ಬಳಿ ತಮ್ಮ ಒಂದು ನೋವನ್ನು ಕೂಡ ತೋಡ್ಕೊಂಡ್ರು. ನನಗಷ್ಟೇ ಅಲ್ಲ, ನಮ್ಮ ತಂದೆಯವರಿಗೂ ಕೂಡ ಹನಿ ಟ್ರಾಪ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಸಚಿವರಿಗೂ ಕೂಡ ಹನಿ ಟ್ರಾಪ್ ಅನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಹನಿ ಟ್ರಾಪ್ ಮಾಡೋದಕ್ಕೆ ಜೊತೆಯಲ್ಲಿ ನಮಗೂ ಕೂಡ ಬ್ಲಾಕ್